ಈಗಾಗಲೇ ಇರಲಿಲ್ಲ ಐತಮ್ಮ ಈಗಾಗಲೇ ರಾಜ್ಯ ಸರ್ಕಾರ ಭಾಗವಾಗಿರುವಂಥ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭ ಮಾಡಿದೆ ನಿನ್ನೆಯಿಂದ. ಅದಕ್ಕಿಂತ ಪೂರ್ವದಲ್ಲೇ ನಾವು ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಜಿಲ್ಲಾವಾರು, ತಾಲೂಕುವಾರು, ಗ್ರಾಮವಾರು ಹೋಗಿ ಜನಗಳಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಏನೇನು ಜಾಗೃತಿ ಮೂಡಿಸ್ತಾ ಇದ್ವಿ ಅಂತಂದರೆ, ಧರ್ಮದ ಕಾಲಮ್ನಲ್ಲಿ ನಾವೆಲ್ಲರೂ ಹಿಂದೂ ಅಂತಲೇ ಬರೆಸಬೇಕು, ಜಾತಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತಲೇ ಬರೆಸಬೇಕು ಅಂಥೇಳಿ ಇವತ್ತು ಚಿತ್ರದುರ್ಗ ನಗರದ ವಿವಿಧ ಬಡಾವಣೆಗಳಿಗೆ ಹೋಗಿ ಅಲ್ಲಿ ಸ್ಟಿಕ್ಕರ್ ಅಂಟಿಸೋದ್ರ ಮೂಲಕ ನಮ್ಮ ಜನಸಂಖ್ಯೆಯನ್ನು ಹೆಚ್ಚು ತೋರಿಸ್ಬೇಕು ಮತ್ತು ಜನಗಳಲ್ಲಿ ಒಂದು ಸ್ಪಷ್ಟತೆ ಬರಬೇಕು ಅನ್ನುವಂಥ ಉದ್ದೇಶದಿಂದನೇ ಇವತ್ತು ನಾವು ಇದನ್ನು ಮಾಡ್ತಾಯಿದ್ದೇವೆ. ಈಗ ಸೆನ್ಸಸ್ ನಿನ್ನೆ ಟೆಕ್ನಿಕಲ್ ಎರರ್ ಆಗಿದೆ. 2 ಲಕ್ಷ ಟಾರ್ಗೆಟ್ ಇದ್ದರೆ 10,000 ಮಾತ್ರ ಆಗಿದೆ. ತೊಂದರೆ ಆಗ್ತಾಯಿದೆ, ಸ್ಟಾರ್ಟಿಂಗಲ್ಲೇ ವಿಘ್ನ ಆಗ್ತಾಯಿದೆ. ಖಂಡಿತ ನಾವು ಕೂಡ ನಿನ್ನೆ ಹಾವೇರಿ ಜಿಲ್ಲೆಯಲ್ಲಿದ್ದಾಗ ಅಲ್ಲಿ ಕೆಲವು ಸಮೀಕ್ಷಕರು ಬಂದಿದ್ದರು ನೆಲುಗಲ ಗ್ರಾಮಕ್ಕೆ. ಸೊ ಅವ್ರು ಹೇಳ್ತಾ ಇದ್ದರು, ಕಡಿಮೆ ಅಂತಂದರೆ ಒಂದು ಮನೆಗೆ ಅಂದರೆ 2 ತಾಸು ಬೇಕು ಒಂದು, ಮತ್ತು ಅಲ್ಲಿ ಇಂಟರ್ನೆಟ್ ಅಂತರ್ಜಾಲ ಸರಿಯಾಗಿ ವರ್ಕ್ ಮಾಡದೇ ಇರೋದ್ರಿಂದ ನಿನ್ನೆ ಎಷ್ಟೋ ಅವ್ರು ಅಂದ್ಕೊಂಡದ್ದು ಆಗ್ತಾಯಿಲ್ಲ. ಅಂದರೆ ಇದು 15 ದಿನದಲ್ಲಿ ಇದು ಸಮೀಕ್ಷೆ ಮುಗಿಯೋದಿಲ್ಲ. ಕಡಿಮೆ ಅಂದರೆ ಇದು 3 ತಿಂಗಳು ಬೇಕಾಗತ್ತೆ. ಅವ್ರು ಎಷ್ಟೇ ಸ್ಪೀಡ್ ಮಾಡಿದ್ರು ಕರ್ನಾಟಕದ 7 ಕೋಟಿ ಜನಗಳ ಭವಿಷ್ಯ ಇದರಲ್ಲಿ ಅಡಗಿರೋದ್ರಿಂದ ಯಾವುದೇ ಹರಿಬರಿ ತರಾತುರಿ ಮಾಡ್ದೇ ಮತ್ತು ವೈಜ್ಞಾನಿಕವಾಗಬೇಕು ಅಂತಂದರೆ ನೀವು ಅದನ್ನು ನಿಧಾನವಾಗಿ ಅದಕ್ಕೆ ಹೇಳ್ತಾರೆ ಸ್ಲೋ ಸ್ಟಡಿ ಆ್ಯಂಡ್ ಸಕ್ಸಸ್ಫುಲ್ ಅಂತ. ನಾವು ನಿಧಾನ ಮತ್ತು ನಿರಂತರ ಆದರೆ ಮಾತ್ರ ಅದು ಯಶಸ್ಸಾಗ್ತದೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆಗೆ ನಾವು ಹೇಳ್ತಾ ಇದ್ದೀವಿ, ಇದನ್ನೇ ನೀವು ಬರೆಸಬೇಕು ಅಂತ.